ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ 2017 ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರು ಅಧ್ಯಕ್ಷರೇ. ಸಂಬಂಧಪಟ್ಟಂಥ ಮಾನ್ಯ KJ ಜಾರ್ ಸಾಹೇಬರು ಉತ್ತರವನ್ನು ಕಳಿಸಿದ್ದಾರೆ ಅಧ್ಯಕ್ಷರೇ. ಓಕೆ, ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ? ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾನು ನೋಡಿದ ಸಚಿವರಲ್ಲಿ KJ ಜಾರ್ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರು ಅಧ್ಯಕ್ಷರೇ. ನೋಟಿಫಿಕೇಶನ್ ಆಗಿದ್ದು 2017 ಅಧ್ಯಕ್ಷರೇ. ಒಟ್ಟು 622 ಹುದ್ದೆಗಳು, ಹೈದರಾಬಾದ್ ಕರ್ನಾಟಕ 394, ನಾನ್ ಹೈದರಾಬಾದ್ ಕರ್ನಾಟಕ 228 ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು 622 ಜನ 8 ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ. ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ. ಇದು ಸೀರಿಯಸ್ ತಗೋಬೇಕು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ. ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ತೆಳಗೆ ಕೆಲಸ ಮಾಡ್ತಕ್ಕಂಥವ್ರು IAS ಅಧಿಕಾರಿಗಳಾಗಿರ್ಬೋದು, 8 ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕೆ ಕಾಯ್ತೀರಂದ್ರೆ ಮನುಷ್ಯನ ಆಯುಷ್ ಇರೋದೇ 80 ವರ್ಷ. ಅವ್ರೇನು ಮನುಷ್ಯನ ಆಯುಷ್ 800 ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನು ಮಾಡ್ಲತ್ತಾರೋ ಅಧ್ಯಕ್ಷರೇ? 8 ವರ್ಷ ಅವ್ರು ನೌಕರಿ ಸಲಕ್ಕೆ ಕಾಯ್ಬೇಕು ಅಂದ್ರೆ ಇವತ್ತು ನೋಡ್ರಿ ಅಧ್ಯಕ್ಷರೇ, ಬಹುತೇಕ ಈ ಚಿತ್ರಗಳು ನೋಡಿದ್ರೆ ತಮಗೆ ಗೊತ್ತಾಗಬೇಕಲ್ಲ ಇದು ಏನದ. KPS ಇದು ಒಂದ್ ಕಡೆ ಹಗರಣ ಹಂಗ, KE ಒಂದ್ ಕಡೆ ಹಗರಣ ಹಂಗ. 8 ವರ್ಷನವ್ರಿಗೆ ತೋತಿರಂದ್ರ ಅವ್ರ ಮಕ್ಕಳು ನಮ್ಮ ಅಪ್ಪಗೂ ವಯಸ್ಸಾಗತ್ತ ಅಂತ ಹೇಳಿ ಆರ್ಡರ್ ಕೊಡ್ರಿ ಅಂತ ಹೇಳಿ ರೋಡಿಗೆ ಬಂದು ಕೊಡ್ಲತ್ತಾರ ಅಧ್ಯಕ್ಷರೇ. ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ, ಕಲ್ಲನ್ನು ಕರಗ್ತದೆ. ಇದು ಈ ಭಾವಚಿತ್ರಗಳು ನೋಡ್ರೆ ಕಲ್ಲನ್ನು ಕರಗ್ತದೆ. ಏನು 622 ಜನ ನನಗೆ ಇವತ್ತು ನೌಕರಿ ಸಿಗ್ತದ, ನಾಳೆಗೆ ನೌಕರಿ ಸಿಗ್ತದ ಅಂತ ಹೇಳಿ ಬೀದಿ ಓಡಾಡ್ಲತ್ತಾರ. ಇದ್ರೊಳಗೆ 4 ಜನರು ತಂದೆ ತಾಯಿ ಹಾರ್ಟ್ ಫೇಲ್ ಆಗಿ ತೀರ್ಕೊಂಡಾರ ಅಧ್ಯಕ್ಷರೇ. ದಯಮಾಡಿ ಸಚಿವರ ಕೈ ಮುಗಿತೀನಿ, ಇದು ಸೀರಿಯಸ್ ತಗೋಬೇಕು ತಾವು. ಇವತ್ತು ಎಷ್ಟು ಜನರಿಗೆ ತಾವು ಗಮನ ಸೆಳೆದಿದ್ದೀರಿ ಹೇಳ್ಬೇಕಲ್ಲ ಅಧ್ಯಕ್ಷರೇ. ಇದು 600 ಜನರ ಭವಿಷ್ಯದ ಪ್ರಶ್ನೆ ಅದ ಅಧ್ಯಕ್ಷರೇ. ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬದ ಸಮಸ್ಯೆ. ನಾನು KPSC ಸುತ್ತಮುತ್ತ 9 ವರ್ಷ ಓಡಾಡಿನ ಅಧ್ಯಕ್ಷರೇ. ನನ್ನ ಹೆಂಡತಿಗೆ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟದ, ಅನುಭವ ನಿಮಗೆ ಸಾಕಷ್ಟದ. ಆ ಅನುಭವಿಸಿದ ಫಲಾನುಭವಿ ನಾನು. 9 ವರ್ಷ ಅಧ್ಯಕ್ಷರೇ. 2009 ನಾನು ಹೆಂಡತಿ ಪರೀಕ್ಷೆ ಬರೆಸಿ 217 ಆದೇಶ ನಾನು ತೊಗೊಂಡಿನಿ. ಆ ಸಮಯದೊಳಗಂತೂ KPSC ಒಳ್ಳೆ ರೀತಿ ಕೆಲಸ ಮಾಡಿತ್ತು.